ಅವರು ತರಕಾರಿ ತರಕ್ ಮಾರ್ಕೆಟ್ ಹೋಗಿದ್ದಾರೆ. ಅಯ್ಯೋ ಸಿಮ್ರಾನ್, ಲೂಸ್ ಮೋಷನ್ ಆಗಿತ್ತಂತೆ, ಡಾಕ್ಟರ್ ಹತ್ರ ಹೋಗಿದ್ದಾರೆ. ಯಾರು ಇಲ್ವಾ? ಯಾಕೆ, ಏನಾಯ್ತು? ಟ್ಯಾಂಕ್ ಅಲ್ಲಿ ನೀರ್ ಖಾಲಿಯಾಗಿದೆ, ಮೋಟರ್ ಸ್ವಿಚ್ ಆನ್ ಮಾಡ್ಬೇಕು. ಹಾ ಸರಿ. ಅರೆ ಕರೆಂಟ್ ಹೊರಟೋಯ್ತು. ಅಯ್ಯಯ್ಯೋ, ಈಗೇನ್ ಮಾಡೋದು? ಬಕೆಟ್ ನಲ್ಲಿ ನೀರ್ ತಂದ್ಕೊಡ್ಲಾ? ನೀವಾ? ಬೇಡ ಬೇಡ ಬೇಡ. ಕಣ್ಣಿಲ್ದೇ ಇರೋರು ಕೆಲ್ಸಕ್ಕೆ ಬರ್ದೇ ಇರೋರು ಅಂತ ಕೇಳಿದ್ದೆ, ಅದೀಗ ನಿಜ ಅಂತ ಗೊತ್ತಾಯ್ತು. ಛೇ, ನಾನು ಅದಕ್ಕೋಸ್ಕರ ಹೇಳಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ ಅಂತ. ಸರಿ, ತಗೊಂಡ್ ಬನ್ನಿ. ಥ್ಯಾಂಕ್ ಯು. ಇದ್ರಲ್ಲಿ ಥ್ಯಾಂಕ್ಸ್ ಏನ್ ಬಂತು? ನೀ ನನಗೆ ಎಷ್ಟು ಸೇವೆ ಮಾಡಿದ್ಯಾ? 5 ನಿಮಿಷ ಸ್ನಾನ ಮಾಡಿ ಬರ್ತೀನಿ. 5 ನಿಮಿಷ ಏನು, 5 ಗಂಟೆ ಸ್ನಾನ ಮಾಡು, ನೋ ಪ್ರಾಬ್ಲಮ್. ನೀವ್ ಹೊರಗೆ ಹೋಗಿ. ಈಗ ನಾವು ಹೊರಗೋದ್ರೆ ಏನು, ಒಳಗಿದ್ರೆ ಏನು, ಬಂದ್ ಕೆಲ್ಸ ಆಯ್ತಲ್ಲ. ಅದೇ ಅವತ್ತು ಈ 2 ಕಣ್ಗಳಿಂದ ನಿನ್ನ ಈ ರೀತಿ ನೋಡ್ತೀನಿ ಅಂತ ಹೇಳಿದ್ನಲ್ಲ, ಅದು. ನನ್ ಕಣ್ಣಿಗೆ ಏನಾಗಿದೆ? ಸೂಪರ್ ಆಗಿದೆ. ತಗೋ. ನನಗೆ ಚಾಲೆಂಜ್ ಮಾಡ್ತೀಯಾ? ನಾನು ವೈರಿಗಳ ಮೇಲೆ ನಾನು ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ತೀನಿ, ಅವ್ರ ಮೂಮೆಂಟ್ಸ್ ಗಳನ್ನೆಲ್ಲ ವಾಚ್ ಮಾಡ್ತೀನಿ. ನೀನ್ ಲ್ಯಾಬ್ಗೆ ಹೋಗಿದ್ದು, ಆಸಿಡ್ ತಂದಿದ್ದು, ಇದನ್ನೆಲ್ಲ ನೋಡಿ ಈ ಸಿಚುವೇಶನ್ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ನೀನು ಬಾಟಲ್ ನಲ್ಲಿಟ್ಟು ಓಪನರ್ ತರಕ್ಕೆ ಅಂತ ಆಚೆ ಹೋದೆ. ಅವಾಗ ನಾ ಏನ್ ಮಾಡಿದೆ? ಆಸಿಡ್ ಬಾಟಲ್ ತೆಗೆದು ಆಸಿಡ್ ನ ಉಯ್ದು ಅಲ್ಲಿ ಹಾಟ್ ವಾಟರ್ ನ ಫಿಲ್ ಮಾಡಿದೆ. ಎಸ್, ನೀನೇ ಅವಕಾಶ ತಂದ್ಕೊಟ್ಟೆ, ನಾ ಅದನ್ನ ಉಪಯೋಗಿಸ್ಕೊಂಡೆ. ಆಹಾ, ಏನೇನ್ ಸೇವೆ ಮಾಡ್ದೆ. ಮದುವೆ ಆದ್ಮೇಲೆ ಹೆಂಡತಿ ಗಂಡರಿಗೆ ಏನೇನ್ ಸೇವೆ ಮಾಡ್ಬೇಕು ಅದಲ್ಲ. ಬ್ರಷ್ ಮಾಡಿಸೋದು, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಟೀ ಕುಡಿಸೋದು. ಐ ರಿಯಲಿ ಎಂಜಾಯ್ ಇಟ್. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಮನೆ ಕೆಲಸದವ್ರನ್ನೆಲ್ಲ ಆಚೆ ಕಳಿಸಿ ನೀರ್ ನಿಲ್ಸಿದ್ದು ನಾನೇ. ನೋಬಡಿ ಕ್ಯಾನ್ ಟಚ್ ಮೀ ಅಂತ ಹೇಳಿದ್ದೆ. ಈಗ ನಾನಿನ್ನ ಕಂಪ್ಲೀಟ್ ಆಗಿ ಟಚ್ ಮಾಡಿದ್ದೀನಿ. ಈಗ ನಿನ್ನ ಕೊಲೆಸ್ಟ್ರಾಲ್ ಕಮ್ಮಿ ಆಗಿರ್ಬೇಕಲ್ಲ ರಾಣಿ? ಜೀವನದಲ್ಲಿ ಒಂದು ಹೆಣ್ಣನ್ನ ಈ ಸ್ಥಿತಿಲಿ ನೋಡೋದು ಇಬ್ರೆ. ಒಬ್ರು ಹೆತ್ತ ತಾಯಿ, ಇನ್ನೊಬ್ರು ಕಟ್ಕೊಂಡಿರೋ ಗಂಡ. ನಾನಂತೂ ಹೆತ್ತ ತಾಯಿ ಅಲ್ಲ. ಯು ಆರ್ ಫಿನಿಶ್ಡ್.